ಭಾಗವಹಿಸ್ತೇನೆಂದು ಹೇಳುತ್ತಾ ಇನ್ನೊಮ್ಮೆ ನನ್ನ ಎಲ್ಲ ಶಿಕ್ಷಕ ವೃಂದದವರಿಗೂ ಹಾಗೂ ಇಲ್ಲಿ ಕಾನ್ವೆಂಟ್ ಮತ್ತು ಗೌರ್ಮೆಂಟ್ ಹೈಸ್ಕೂಲ್, ಗೌರ್ಮೆಂಟ್ ಪ್ರೈಮರಿ ಸೆಕ್ಷನ್ ಮತ್ತು ಅಂಗನವಾಡಿ ಕೇಂದ್ರ ಮತ್ತು ಇಲ್ಲಿ ನಡೆದಂಥ ನನ್ನ ಎಲ್ಲ ವಿದ್ಯಾರ್ಥಿನಿಯರು, ವಿದ್ಯಾರ್ಥಿಗಳು ಹಾಗೂ ಹಳೆಯ ಚೇರ್ಮನ್ನರು, ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಅವರೆಲ್ಲರಿಗೂ, ಅಶೋಕ್ ಅವರಿಗೂ ಆಯ್ತು, ಆಮೇಲೆ ಪಾಟೀಲ್ ಅವರಿಗೂ ಆಯ್ತು, ಗಿರ್ಕಣ್ಣಿ ಹಾಗೂ ನಮ್ಮ PDO ಸಾಹೇಬರಿಗೂ ಹಾಗೂ ಅವ್ರ ಹಾಡು ಭಾಳ ಚಂದ ಹಾಡ್ತಾರೆ ನಮ್ಮ ಇವರು ಸರ್ ತಲಾಟಿ ಸಾಹೇಬರು. ಅವ್ರ ಹಾಡು ಕೇಳೋದ್ರೆ ನನಗೆ ಇಷ್ಟ ಭಾಳ. ಅವ್ರಿಗೆ ಒಂದು ನನ್ನ ಈ ಸೇವೆಯನ್ನು ಕೊನೆಯ ಗಳಿಗೆಯಲ್ಲಿ ಏನೈತಿ ಮಾಡಿದ್ರಿ. ಇನ್ನು ನಾನು ಇದನ್ನು ಹೇಳ್ಬೇಕಂದ್ರೆ ನನ್ನ ಕೂತೂರು ಹುಬ್ಬಳ್ಳಿ, ಯಾರಿಗೆ ಗೊತ್ತಿರ್ಲಿಕ್ಕಿಲ್ಲ, ಕೂತೂರು ಹುಬ್ಬಳ್ಳಿ. ಆಮೇಲೆ ನಮ್ಮ ತಾಯಿಯವರು ಉಗಾರ್ ರಾಜಕಾರಣಿ ಮಂತನ ಆದಂಥ ಕಾಗೆ ಅವರ ಮಂತನದಿಂದ ನಮ್ಮ ತಾಯಿಯವರು ಬಂದವರು. ಅದೇ ರೀತಿಯಾಗಿ ನಾನು 93ನೇ ವಯಸ್ಸು ನಮ್ಮ ತಂದೆಯವರಿಗೆ. ಇನ್ನೂ ಚಸ್ಮಾ ಇದ್ದ ಓದ್ತಾರೆ, ನಾವು ಚಸ್ಮಾ ಇದ್ದ ಓದಕ್ಕೆ ಬರೋದಿಲ್ಲ. ಆ ರೀತಿ ಅದು ದೇವರ ದಯದಿಂದ ನಮ್ಮ ತಾಯಿಯವರಿಗೂ 78 ವಯಸ್ಸು, ಇಬ್ಬರು ಆರೋಗ್ಯ ಕ್ಷೇಮವಾಗಿದ್ದಾರೆ. ಅವರ ಆಶೀರ್ವಾದ ಐತಂತೆ ನಾನು ಇಲ್ಲಿವರೆಗೆ ಈ ಸೇವೆಯನ್ನು ಸಲ್ಲಿಸಲಿಕ್ಕೆ ಅನುಕೂಲ ಆಯಿತು. ಅದರ ತಂದೆ ತಾಯಿ ಆಶೀರ್ವಾದವನ್ನು ನಾನು ಮರೆಯಲಿಲ್ಲ. ಅದೇ ರೀತಿಯಾಗಿ ಮಕ್ಕಳು ಸಹ ನಿಮಗೆ ಒಂದೇ ಮಾತು ಹೇಳ್ತೀನಿ, ಮಕ್ಕಳಿಗೆ, ಮುದ್ದು ಮಕ್ಕಳಿಗೆ ಒಂದೇ ಮಾತು ಹೇಳ್ತೀನಿ, ನಿಮ್ಮ ತಾಯಿ ತಂದೆ ಋಣವನ್ನು ಎಂದಿಗೂ ಮರೆಯಬೇಡಿ. ಯಾಕಂದರೆ ನೀವು ಹುಟ್ಟಿದಾಗ ದವಾಖಾನೆಯಲ್ಲಿ ಅಥವಾ ಹುಟ್ಟಿದಾಗ ನರ್ಸ್ ಬಂದು ನಿಮ್ಮನ್ನು ಒಂದು ಅರಿವಿಯಲ್ಲಿ ಸುತ್ತಕೊಂಡ ಏನು ಮಾಡ್ತಾರಪ್ಪ ಅಂದ್ರೆ ಕ್ಲೀನ್ ಮಾಡಿ ನಿಮ್ಮ ತಾಯಿಗೆ ಕೊಡ್ತಾರೆ. ಅವಾಗ ನಿಮ್ಮ ತಾಯಿ ಆ ನಿಮ್ಮ ಮಡಿಲಲ್ಲಿ ಇಷ್ಟು ಖುಷಿ ಇರ್ತಾಳ, ನಿಮ್ಮ ತಾಯಿ ನನ್ನ ಮಗು ಬಂತು ಅಂಥೇಳಿ ಆವಾಗ ನಾನು ನಿರ್ಣಯ ಮಾಡ್ತಾಳೆ ತಾಯಿ ಇದ್ದಕ್ಕೆ ಏನಂತೇಳಿ, ಈ ಮಗುವಿನ ಪೂರ್ಣ ಜವಾಬ್ದಾರಿಯನ್ನು ನಾನು ನನ್ನ ರಕ್ತದಲ್ಲಿ ಬೆಳೆಸುತ್ತೇನೆ. ನಾವು ಏನು ಕೊರತೆ